ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲದಕ್ಕಿಂತ ಮೊದಲಾಗ ನೀವು ನೋಡ್ಬೋದ್ರಿ. ಈಗ ನಾವೊಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ಈಗ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡು ಒಂದು 4-5 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ತೊಗೊಳ್ರಿ. ನಾನು ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿನಿ, ಸ್ವಲ್ಪ ಶುಂಠಿ ತೊಗೊಂಡಿನಿ, ಅದು ಹಾಕೋತೀನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ನಿಮ್ಮ ಮನ್ಯಾಗ ಖಾರ ಕಲ್ಲಿತ್ತಂದ್ರೆ ಖಾರ ಕಲ್ಲಲ್ಲೇ ಕುಟ್ಕೊಂಡ್ಬಿಡ್ಬೋದು, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೋದು. ನಾ ಹಿಂದಿನ ರೆಸಿಪಿಯಲ್ಲಿ ತೋರಿಸಿನಿ ರೀ, ಖಾರ ಕಲ್ಲಲ್ಲಿ ಕುಟ್ಟಿ ನೀವು ಖಾರ ಕಲ್ಲಲ್ಲಿ ಕುಟ್ಕೊಂಡು ಮಾಡಿದ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ ರೀ. ಮುಚ್ಚಳ ಮುಚ್ಚಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ರೀ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನಾನು ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಬಂದಿನಿ. ಇದು ಹಸಿಮೆಣಸಿಕಾಯಿ ಪೇಸ್ಟ್ ರೆಡಿ ಆಗೈತಿ. ಒಂದು ಕಟ್ ಪಾಲಕ್ ತೊಗೊಂಡು ಚಲೋ ಹೊತ್ತನೆ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ. ಈ ರೀತಿ ಐತೆ ನೋಡ್ರಿ. ಇದು ಪಾಲಕ್ ಸೊಪ್ಪು ರೀ. ಈಗ ಇದಕ್ಕೊಂದು ಸ್ವಲ್ಪ ಅಜ್ವೇನ್ ಹಾಕೋತೀನಿ. ಇವು ತಿಕ್ಕಿ ಹಾಕೋತೀನಿ ನೋಡ್ರಿ. ತಿಕ್ಕಿ ಹಾಕೋದ್ರಿಂದ ಘಮ ಬರ್ತೈತ್ರಿ, ಹಾಗಾಗಿ ನಾನು ತಿಕ್ಕಿ ಹಾಕೊಳಕತ್ತೀನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನಾ ಹಸಿಮೆಣಸಿಕಾಯಿ ರುಬ್ಬಾಗ ಹಾಕೊಂಡಿಲ್ರಿ, ಇಲ್ಲಿ ಹಾಕೊಳಕತ್ತೀನಿ. ನೀವು ಅಲ್ಲಿ ಹಸಿಮೆಣಸಿಕಾಯಿ ರುಬ್ಬಾಗ ಹಾಕೊಂಡಿದ್ರೆ ಇಲ್ಲಿ ಹಾಕೋಬೇಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ. ನಾನೊಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಒಂದು ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಬೆಳಗಿನ ನಾಷ್ಟ ರೆಸಿಪಿಗಳನ್ನ ಸುಮಾರು ನಮ್ನಿ ಮಾಡಿ ತೋರಿಸಿನಿ ರೀ. ಇದನ್ನು ನಮ್ನಿ ಇರ್ಲತ್ತೆ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರಿಸಿದ್ರೆ ಅಂತ ತೋರ್ಸಾಕತ್ತೀನಿ. ಈ ರೆಸಿಪಿನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತದೆ ರೀ. ಈಗ ಇದಕ್ಕೆ ನಾನು ಹಸಿಮೆಣಸಿಕಾಯಿ ಏನು ರುಬ್ಕೊಂಬಂದಿನಲ್ರಿ, ಅದು ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ನಾನು 1 ಚಮಚದಷ್ಟು ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಪಾಲಕ್ ಸೊಪ್ಪನಾಗೂ ನೀರಿನ ಅಂಶ ಇರ್ತೈತೆ ರೀ, ಮತ್ತು ಉಳ್ಳಾಗಡ್ಡಿ ಟೊಮೆಟಾಗೂ ನೀರಿನ ಅಂಶ ಇರ್ತೈತಿ. ಇದೆಲ್ಲ ಚಲೋ ಹೊತ್ನಾಗ ಮೊದಲು ಮಿಕ್ಸ್ ಮಾಡ್ಕೊರಿ, ಆಮೇಲೆ ಹಿಟ್ಟು ಹಾಕ್ಕೊಡ್ರಿ. ಈಗ ನೋಡ್ರಿ, ನಾನು ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೊಂದು ಕಪ್ಪ ಕಡ್ಲೆ ಹಿಟ್ಟು ಹಾಕೋತೀನಿ ರೀ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ. ಈಗ ನಾವು ಪಾಲಕ್ ಸೊಪ್ಪನ್ನು ಆರೋಗ್ಯಕ್ಕೆ ಒಳ್ಳೇದ್ರಿ. ಮಕ್ಕಳು ಪಾಲಕ್ ಸೊಪ್ಪು ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ಕಡಲೆ ಹಿಟ್ಟನ್ನು ಒಳ್ಳೇದೇ ರೀ. ಹಾಗಾಗಿ ಕಡಲೆ ಹಿಟ್ಟ ಪಾಲಕ್ ಸೊಪ್ಪು ಹಾಕೊಂಡು ಬೆಳಗಿನ ನಾಷ್ಟ ರೆಸಿಪಿ ನೀವು ಮಾಡಿರಿ, ನಿಮಗೂ ಗೊತ್ತಾಗುತ್ತೆ. ಅಷ್ಟು ಮಸ್ತಾಗಿರ್ತೈತಿ. ನೀವು ಲಂಚ್ ಬಾಕ್ಸಿಗೂ ಮಾಡ್ಕಟ್ಬೋದು, ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು ರೀ. ಈಗ ನಾನು ಕೈಲೇನೆ ಕಲ್ಸ್ಕೊಂಡಿನ್ರಲ್ಲ, ಈ ಹದ ಬಂದೈತೆ ನೋಡಿ. ನೀವು ಬೇಕಾದ್ರೆ ಸ್ಪೂನ್ಲೇನು ಕಲ್ಸ್ಕೊಬೋದು. ನಾನು ನೀರೇನು ಹಾಕಿಲ್ಲ ರೀ, ಎಲ್ಲದ್ರಾಗ ನೀರು ಅಂಶ ಇರ್ತದೆ, ನೀರು ಹಾಕಿಲ್ಲ. ನಿಮ್ಗೆ ಸ್ವಲ್ಪ ತೆಳಗಬೇಕಂದ್ರೆ ನೀರು ಹಾಕೋಬೋದು, ನನಗೆ ನೀರು ಬೇಕಾಗಿಲ್ಲ ನೋಡ್ರಿ. ಈ ಹದ ಬಂದೈತೆ ರೀ. ಇಷ್ಟಿದ್ರು ಸಾಕ್ರಿ ಇದು. ಈಗ ನಾನು ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ಕೊಂಡಿನಿ, ಮಿಶ್ರಣ ರೆಡಿ ಆಗೈತಿ. ಈಗ ಹಂಚಿಟ್ಕೋತೀನಿ. ಹಂಚು ಕಾಯ್ಬೇಕಂದ್ರೆ ಹಂಚು ಕಾಯಕ್ಕಿಡ್ತೀನಿ ನೋಡ್ರಿ. ಇದು ಹಂಚ ಬಿಸಿ ಆಗಲ್ರಿ. ಈಗ ಹಂಚು ಕಾಯ್ದೈತ್ರಿ. ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ಈಗ ನಾನು ಹಿಟ್ಟೇನು ಕಲಸಿ ಇಟ್ಟಿದ್ನಲ್ರಿ, ಅದೊಂದು ಸ್ಪೂನ್ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ಹಾಕ್ಕೊಡ್ರಿ. ದೊಡ್ಡದು ಬೇಕಂದ್ರೆ ಜಾಸ್ತಿ ಹಿಟ್ಟು ಹಾಕೋರಿ, ಕಮ್ಮಿ ಬೇಕಂದ್ರೆ ಸ್ವಲ್ಪ ಹಿಟ್ಟು ಹಾಕೋರಿ. ನಾನು ಈ ಸೈಜಲ್ಲಿ ಮಾಡಾಕತ್ತೀನಿ ನೋಡ್ರಿ. ಇದು ಕಡಲೆ ಹಿಟ್ಟ ಪಾಲಕ್ ಸೊಪ್ಪಿನ ರೆಸಿಪಿ ರೀ. ಬೆಳಗಿನ ನಾಷ್ಟಕ್ಕೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನೀವು. ಒಂದು ಕಟ್ ಪಾಲಕ್ ಸೊಪ್ಪಿತ್ತಂದ್ರೆ ಬೆಳಗ್ಗೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಿದ್ದು ಆಪ್ಷನಲ್ ರೀ. ಎಣ್ಣೆ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನೋಡ್ರಿ, ಒಂದು ಸೈಡ್ ಬೆಂದೈತಿ, ನಾ ತಿರ್ಗಿಸಿ ಹಾಕೋತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈ ರೀತಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಲೋ ಹೊತ್ತಿನೇ ಬೇಯಿಸ್ಕೊಂಡ್ರೆ ಮಸ್ತಾಗಿರ್ತೈತಿ ರೀ. ಇದ್ರಾಗ ಪಾಲಕ್ ಸೊಪ್ಪು, ಕಡಲೆ ಹಿಟ್ಟು, ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಇರೋದ್ರಿಂದ ಮಸ್ತಾಗಿರ್ತೈತೆ. ಸಾಫ್ಟಾಗಿ ಯಾರು ಬೇಕಾದ್ರೂ ತಿನ್ಬೋದು ರೀ. ಆರೋಗ್ಯಕ್ಕೂ ಒಳ್ಳೇದ್ರಿ. ನೋಡ್ರಿ, ಈ ರೀತಿ 2 ಸೈಡು ಬೇಯಿಸ್ಕೊಂಡ್ರೆ ಇದು ಬೆಳಗಿನ ನಾಷ್ಟ ರೆಸಿಪಿ ರೆಡಿ ಆಯ್ತು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. 2 ಸೈಡು ಕಣ್ಣು ಹೆಂಗೆ ಬಿದ್ದಾವು, ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ನೋಡ್ರಿ. ಈ ರೀತಿ ನೀವು ಮಕ್ಕಳಿಗೆ ವೆರೈಟಿ ಮಾಡಿಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ. ನೀವು ಲಂಚ್ ಬಾಕ್ಸಿಗೂ ಹಾಕ್ಬೋದು, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೊಡ್ಬೋದು. ಈಗ ನಾ ಮಾಡ್ಕೊಂಡಿದ್ದು ಇಷ್ಟ ಆಗ್ಯಾವ ನೋಡ್ರಿ. ನೀವು ಈ ರೀತಿ ಸೊಪ್ಪಿನಿಂದ ಬೆಳಗ್ಗೆ ನಾಷ್ಟಕ್ಕೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಬರ್ತಾವೆ, ಆರೋಗ್ಯಕ್ಕೂ ಒಳ್ಳೇದ್ರಿ. ನೀವು ಲಂಚ್ ಬಾಕ್ಸಿಗೂ ಕಟ್ಬೋದು, ಇಲ್ಲ ಬೆಳಗ್ಗೆ ತಿಂಡಿಗೂ ಮಾಡಿಕೊಡ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಪಾಲಕ್ ಸೊಪ್ಪಿನ ಪರೋಟ ಥರ ಮಾಡೋದನ್ನು. ಈ ಪರೋಟ ಥರ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.